ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನನ್ನ ಇತ್ತೀಚಿನ ನಾಗಮಲೆ ವಿಡಿಯೋ ನೋಡಿದಂಥ ಸಾಕಷ್ಟು ಜನ ವೀಕ್ಷಕರು ನಮಗೂ ಕೂಡ ನಾಗಮಲೆಗೆ ಟ್ರೆಕ್ಕಿಂಗ್ ಹೋಗುವಂಥ ಆಸಕ್ತಿ ಇದೆ. ಆದರೆ ಆನ್ಲೈನ್ನಲ್ಲಿ ಹೇಗೆ ಟಿಕೆಟನ್ನು ಬುಕ್ ಮಾಡೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅಂತಲೇ ಇವತ್ತು ಬಂದಿದ್ದೀನಿ. ಸ್ನೇಹಿತರೆ, ಆನ್ಲೈನಲ್ಲಿ ನಾಗಮಲೆಗೆ ಹೋಗುವಂಥ ಟಿಕೆಟನ್ನು ಹೇಗೆ ಬುಕ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಹಾಗೆ ಮಾಡಿಕೊಡಿ, ನೀವು ಕೂಡ ನಾಗಮಲೆಗೆ ಹೋಗಿ ಮಾದಪ್ಪನ ದರ್ಶನವನ್ನು ಪಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಬುಕ್ಕಿಂಗನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಬ್ರೌಸರನ್ನು ಓಪನ್ ಮಾಡಿಕೊಳ್ಳೋಣ. ಆನಂತರ ಅರಣ್ಯ ಇಲಾಖೆಯವರ ಅಧಿಕೃತ ವೆಬ್ಸೈಟ್ ಆದಂಥ ಅರಣ್ಯ ವಿಹಾರ ವೆಬ್ಸೈಟಿಗೆ ಹೋಗೋಣ. ನೋಡಿ, ಈ ರೀತಿಯಾದಂಥ ಕರ್ನಾಟಕ ಅರಣ್ಯ ಇಲಾಖೆಯವರ ವೆಬ್ಸೈಟ್ ಓಪನ್ ಆಗುತ್ತೆ. ಆನಂತರ ಇಲ್ಲಿ ಕೆಳಗಡೆ ಚಾರಣದ ಲಭ್ಯತೆಯನ್ನು ಹುಡುಕಿ ಅಂತ ಕಾಣುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಬುಕ್ಕಿಂಗನ್ನು ಕನಿಷ್ಠ 2 ದಿನಗಳ ಮುಂಚಿತವಾಗಿ ಮಾಡಬೇಕು ಮತ್ತು 30 ದಿನಗಳವರೆಗೆ ಮುಂಗಡ ಬುಕ್ಕಿಂಗನ್ನು ಮಾಡಿಕೊಳ್ಬಹುದು. ನಾವಿಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕಲಬುರಗಿ, ಕೊಡಗು, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ ಎಲ್ಲ ಜಿಲ್ಲೆಗಳ ಚಾರಣವನ್ನು ನಾವು ಆನ್ಲೈನ್ ಬುಕ್ಕಿಂಗಲ್ಲಿ ಮಾಡ್ಬೋದು. ನಾವೀಗ ಚಾಮರಾಜನಗರವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆನಂತರ ಚಾರಣದ ಹೆಸರು, ಇಲ್ಲಿ ನಮಗಿರೋದು ಒಂದೇ ಆಯ್ಕೆ, ಅದು ನಾಗಮಲೆ ಚಾರಣ. ಅದನ್ನು ಸೆಲೆಕ್ಟ್ ಮಾಡೋಣ. ಆನಂತರ ನಾವು ದಿನಾಂಕವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಉದಾಹರಣೆಗೆ ಈ ತಿಂಗಳ 31ನೇ ತಾರೀಕನ್ನು ತಗೊಳ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ನಂತರ ನಾವೀಗ ಲಭ್ಯತೆಯನ್ನು ಹುಡುಕಬೇಕಾಗತ್ತೆ. ನೋಡಿ, ಈ ಥರದ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಮಗೆ ನೋಡಿ 300 ಅಂದರೆ ಒಂದು ದಿವಸಕ್ಕೆ 300 ಜನಕ್ಕೆ ಟ್ರೆಕ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಈಗ 300 ಟಿಕೆಟ್ಗಳಲ್ಲಿ 298 ಸ್ಲಾಟ್ ಖಾಲಿ ಇದೆ. ಸೊ ಹಾಗಾಗಿ ನಾವು 6ರಿಂದ 10 ಗಂಟೆ ಬೆಳಿಗ್ಗೆ ಏನು ಸ್ಲಾಟ್ ಇದೆಯಲ್ಲ ಅದನ್ನು ಬುಕ್ ಮಾಡೋಣ. ಆನಂತರ ನಾವಿಲ್ಲಿ ಇಮೇಲ್ ಐ ಡಿಯನ್ನು ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ನೀವು ಆಲ್ರೆಡಿ ನೋಂದಾಯಿಸ್ಕೊಂಡಿದ್ದರೆ ಇಮೇಲ್ ಐ ಡಿ ಮಾತ್ರ ಹಾಕಬೇಕಾಗತ್ತೆ. ಇಲ್ಲದೆ ಹೋದರೆ ಇಲ್ಲಿ ನೋಂದಾಯಿಸಿರಿ ಅಂತೇನಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಆನಂತರ ಇಲ್ಲಿಗೆ ವಾಪಸ್ ಬಂದು ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಇಮೇಲ್ ಐ ಡಿಯನ್ನು ಹಾಕಿದ ನಂತರ ನಿಮ್ಮ ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಕ್ಯಾಪ್ಚಾ ಅಂತೇನಿದೆಯಲ್ಲ ಇಲ್ಲಿರುವಂಥದ್ದನ್ನು ನಾವಿಲ್ಲಿ ಪಕ್ಕದಲ್ಲಿ ಟೈಪ್ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಟೈಪ್ ಮಾಡಿದ ನಂತರ ಲಾಗಿನ್ ಮಾಡಿ ಮತ್ತು ಈ ಥರದೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಾವು 6ರಿಂದ 10 ಗಂಟೆ ತನಕ ಅಂತ ಏನು ಸ್ಲಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಬುಕ್ ಮಾಡಿ. ನೋಡಿ, ಈ ಥರದ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. 5ರಿಂದ 12 ವರ್ಷದ ಮಕ್ಕಳಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. 12 ವರ್ಷದಿಂದ 18 ವರ್ಷದ ಮಕ್ಕಳಿಗೆ 200 ರೂಪಾಯಿ ತೊಗೊಳ್ತಾರೆ. ಮತ್ತು 18 ವರ್ಷ ಮೇಲ್ಪಟ್ಟವರಿಗೂ ಕೂಡ 200 ರೂಪಾಯಿನ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ನಾವೀಗ ಇಲ್ಲಿ ಮೊದಲಿಗೆ ಹೆಸರನ್ನು ಫಿಲ್ ಮಾಡೋಣ. ಅದಾದ ನಂತರ ಒಂದು ಸರ್ಕಾರಿ ಐ ಡಿಯನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ವೋಟರ್ ಐ ಡಿ ಆಗಿರ್ಬೋದು, ಪಡಿತರ ಚೀಟಿ ಆಗಿರ್ಬೋದು, ಚಾಲನಾ ಪರವಾನಗಿ ಆಗಿರ್ಬೋದು, ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು. ನಾನು ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಸರ್ಕಾರಿ ಐ ಡಿ ನಂಬರ್, ಅಂದರೆ ನೀವು ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ರೆ ಪ್ಯಾನ್ ಕಾರ್ಡ್ನ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಆನಂತರ ನಿಮ್ಮ ವಯಸ್ಸನ್ನು ಹಾಕಬೇಕಾಗತ್ತೆ, ಹಾಗೆ ನಿಮ್ಮ ಲಿಂಗವನ್ನು ಕೂಡ. ಆನಂತರ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಬೇಕಾಗತ್ತೆ. ನೀವು ಒಬ್ಬರಿಗಿಂತ ಹೆಚ್ಚಿನ ಜನ ಹೋಗೋರಿದ್ದರೆ ಇಲ್ಲಿ ಕೆಳಗೆ ಕಾಣಿಸ್ತಿರುವಂಥ ಸಂದರ್ಶಕರನ್ನು ಸೇರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು
ನಿಮ್ಮ ಜೊತೆಗೆ ಹೋಗುವಂಥ ಇತರರ ಹೆಸರನ್ನು ಕೂಡ ಸೇರಿಸಬಹುದು. ಅವರ ಹೆಸರು, ಸರ್ಕಾರಿ ID ಮತ್ತು ಅವರ ನಂಬರ್, ವಯಸ್ಸು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ. ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ OTP ಪಡೆಯಿರಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ OTP ಅಂತ ಏನು ಕಾಣ್ತಿದೆಯಲ್ಲ, ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. OTP ಎಂಟರ್ ಮಾಡಿದ ನಂತರ OTP ಪರಿಶೀಲಿಸಿ ಕ್ಲಿಕ್ ಮಾಡಿ. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆನಂತರ ನೀವು ನಿಯಮ ಮತ್ತು ಷರತ್ತುಗಳು ಏನಿದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡ್ಬಿಡಿ. ನಿಯಮ ಮತ್ತು ಷರತ್ತುಗಳು ಏನಿರುತ್ತೆ ಅಂತಂದರೆ, ಚಾರಣ ಮತ್ತು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳು ಸಾಹಸಮಯವಾದವು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅಂತಹ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ಎದುರಾಗುವ ಅಥವಾ ಉಂಟಾಗುವ ಯಾವುದೇ ಅಪಾಯಗಳಿಗೆ ನಾನು ಮಾತ್ರ ಜವಾಬ್ದಾರನಾಗಿರುತ್ತೇನೆ. ನಾನು ಈ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ನನಗೆ ಆಗುವ ಯಾವುದೇ ಅಪಾಯಗಳಿಗೆ ಅಥವಾ ನಷ್ಟಗಳಿಗೆ ಕರ್ನಾಟಕ ಅರಣ್ಯ ಇಲಾಖೆಯು ಜವಾಬ್ದಾರವಾಗಿರುವುದಿಲ್ಲ ಎಂದು ಒಪ್ಪಿರುತ್ತೇನೆ ಅಂತ ಷರತ್ತಿರುತ್ತೆ. ಮತ್ತು ಅದರ ಗೌಪ್ಯತಾ ನೀತಿ ಏನಿದೆ ಅದನ್ನು ಕೂಡ ನೀವೊಂದ್ಸಲಿ ನೋಡ್ಕೊಳ್ಳಿ. ಆನಂತರ ಇಲ್ಲಿ ಕ್ಲಿಕ್ ಮಾಡಿ ನೀವು ಪಾವತಿಸಲು ಮುಂದುವರಿಯಿರಿ. ನೋಡಿ, ಈ ಥರದ ಒಂದು ಸ್ಕ್ರೀನ್ ನಿಮಗೆ ಕಾಣುತ್ತೆ. ನಿಮಗೆ ಪೇಮೆಂಟ್ ಆಪ್ಷನ್ಸ್ ತುಂಬಾ ಇರುತ್ತೆ. ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡ್ಬೋದು, ಡೆಬಿಟ್ ಕಾರ್ಡಲ್ಲಿ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್, UPI, ವ್ಯಾಲೆಟ್ ಇದರಲ್ಲೆಲ್ಲ ಪೇಮೆಂಟ್ ಮಾಡಬಹುದು. ನಾನೀಗ ಇಲ್ಲಿ UPI ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಸಾಧಾರಣವಾಗಿ ಎಲ್ಲರೂ ಫೋನ್ಪೇ ಅಥವಾ ಗೂಗಲ್ ಪೇನ ಎಲ್ಲರೂ ಬಳಸೋದ್ರಿಂದ ನಾನು ಅದನ್ನು ಇಲ್ಲಿ ಬಳಸ್ತಾ ಇದ್ದೇನೆ. ನೀವು ನಿಮ್ಮ UPI ಅಡ್ರೆಸ್ಸನ್ನು ಹಾಕಿ ಪೇ ನೌ ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಬರುತ್ತೆ ಪೇಮೆಂಟ್ ಮಾಡೋದಕ್ಕೆ. ನಿಮಗೆ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲಿ ಪೇಮೆಂಟನ್ನು ಮಾಡಿಬಿಡಿ. ಅದಾದ ನಂತರ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಬುಕ್ಕಿಂಗ್ ಅನ್ನೋ ಒಂದು ಆಯ್ಕೆ ಬರುತ್ತೆ. ನೋಡಿ, ಇದು ನಾನು ಹಿಂದೆ ಹೋದಂಥ ನಾಗಮಲೆಗೆ ಫೆಬ್ರವರಿ 1ನೇ ತಾರೀಕು ಹೋದಂಥ ಡೀಟೇಲ್. ಅದು ಮುಂಗಡ ಚಾರಣಗಳು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮುಂದಿನ ದಿನಾಂಕಕ್ಕೆ ಯಾವತ್ತು ಬುಕ್ ಮಾಡಿರ್ತೀರಲ್ಲ ಅದರ ಡೀಟೇಲ್ಸ್ ಇಲ್ಲಿರುತ್ತೆ. ಪೂರ್ಣಗೊಂಡ ಚಾರಣಗಳು ಅಂತಂದರೆ ನೀವು ಹಿಂದೆ ಯಾವಾಗ ಹೋಗಿ ಬಂದಿರ್ತೀರಲ್ಲ ಬುಕ್ಕಿಂಗ್ ಮಾಡಿ, ಅದರ ಡೀಟೇಲ್ಸ್ ಇಲ್ಲಿರುತ್ತೆ. ನಾನು ನಿಮಗೆ ಉದಾಹರಣೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನೀಗ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡಲಿಲ್ಲ. ನೀವು ಬುಕ್ಕಿಂಗ್ ಮಾಡಿದಾಗ ನಿಮಗೆ ಈ ವಿಂಡೋನಲ್ಲಿ ನಿಮಗೆ ನಿಮ್ಮ ಬುಕ್ಕಿಂಗ್ನ ಎಲ್ಲ ವಿವರಗಳು ಹೀಗೆ ಕಾಣುತ್ತೆ. ನಾನೀಗ ನಿಮಗೆ ಲ್ಯಾಪ್ಟಾಪ್ನಲ್ಲಿ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಮೊಬೈಲ್ನಲ್ಲೂ ಕೂಡ ನೀವು ಇದೇ ರೀತಿಯಾಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಬಹುದು. ಇದನ್ನು ನೀವು ಇಮೇಲ್ ಕೂಡ ಮಾಡ್ಕೊಳ್ಬಹುದು, ಅಥವಾ ಈ ಸ್ಕ್ರೀನ್ನ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಫಾರೆಸ್ಟ್ ಚೆಕ್ ಪೋಸ್ಟ್ನಲ್ಲಿರುವಂಥ ಫಾರೆಸ್ಟ್ ಗಾರ್ಡ್ಗೆ ತೋರಿಸಿ ನೀವು ನಾಗಮಲೆ ಕಡೆಗೆ ಮುಂದುವರಿಬಹುದು. ನೋಡೋದ್ರಲ್ಲ ಸ್ನೇಹಿತರೆ, ನಾಗಮಲೆಗೆ ಹೋಗುವಂಥ ಆನ್ಲೈನ್ ಟಿಕೆಟನ್ನು ಬುಕ್ ಮಾಡೋದು ಎಷ್ಟು ಸುಲಭ ಅಂತ. ಸೊ ನಾನು ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ನೀವು ಕೂಡ ಬಹಳ ಸುಲಭವಾಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು. 2 ವಿಚಾರವನ್ನು ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನ್ಲೈನ್ ಟಿಕೆಟ್ ಚಾರ್ಜಸ್ ಅಂತೇಳಿ ಏನು ಒಬ್ಬರಿಗೆ 200 ರೂಪಾಯಿ ತೊಗೊಳ್ತಾರಲ್ಲ, ಅದರಲ್ಲಿ ಗೈಡ್ ಚಾರ್ಜಸ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬೆಳಗಿನ ಜಾವ 6 ಗಂಟೆ ಹೊತ್ತಿಗೆ ಜೀಪ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಗೈಡ್ ಕೂಡ ಬಂದು ನಿಮ್ಮನ್ನು ಜಾಯ್ನ್ ಆಗ್ತಾರೆ. ಆಮೇಲೆ ಊಟ ತಿಂಡಿಗೆ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ನೀವು ಇಂಡಿಗನತ್ತ ಅನ್ನೋ ಹಳ್ಳಿನ ತಲುಪಿದ ತಕ್ಷಣ ನಿಮಗೆ 1-2 ಹೋಟೆಲ್ಗಳು ಸಿಗುತ್ತೆ. ಅಲ್ಲಿ ನೀವು ತಿಂಡಿನ ಮುಗಿಸ್ಕೊಳ್ಬೋದು. ಆನಂತರ ನೀವು ನಾಗಮಲೆಗೆ ಮುಂದುವರಿಬೋದು. ವಾಪಸ್ ನಾಗಮಲೆಯಿಂದ ವಾಪಸ್ ಬರಬೇಕಾದ್ರೆ ಮತ್ತೆ ನೀವು ಅದೇ ರಸ್ತೆಯಲ್ಲಿ 2-3 ಹೋಟೆಲ್ಗಳು ಸಿಗುತ್ತೆ ಹಳ್ಳಿನಲ್ಲಿ. ಆ ಹೋಟೆಲ್ನಲ್ಲಿ ಊಟ ಮಾಡಿ ವಾಪಸ್ ಬರ್ಬೋದು. ಮಿನಿಮಮ್ ಒಂದು 2 ಲೀಟರಷ್ಟು ನೀರನ್ನು ಕ್ಯಾರಿ ಮಾಡಿ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ, ಸಾಕಷ್ಟು ಡಿಸ್ಟೆನ್ಸ್ ಕೂಡ ಇರೋದ್ರಿಂದ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದಂಥ ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.